ಈಗಾಗಲೇ ಕರ್ನಾಟಕದಲ್ಲಿ ಮಳೆ ಅಭಾವದಿಂದಾಗಿ ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದ್ರ ಸಲುವಾಗಿ ರಾಜ್ಯ ಸರ್ಕಾರದ ಮೇಲೆ ಬೆಳಗಾವಿ ಜಿಲ್ಲೆಯನ್ನ ಬರ ಪ್ರದೇಶವನ್ನು ಘೋಷಣೆ ಮಾಡ್ಬೇಕಂತಂದು ಬಿಜೆಪಿ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದೆ. ಅದರಂತೆ ಬೆಳಗಾವಿ ಖಾನಾಪುರ ಮತಕ್ಷೇತ್ರದ ಶಾಸಕರಾದಂಥ ವಿಠ್ಠಲ್ ಹಲಗೇಕರ್ ಅವರು ನಮ್ಮ ಜೊತೆ ಅದಾರ. ಯಾವ ರೀತಿ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರ್ತಾ ಇದಾರೆ ಅನ್ನೋದನ್ನ ನಾವು ಕೇಳೋಣ. ಸರ್, ಈಗಾಗಲೇ ಮಳೆ ಅಭಾವ ಐತಿ, ಯಾವ ರೀತಿ ಸರ್ಕಾರದ ಮೇಲೆ ತಾವು ಒಂದು ಇದನ್ನ ಮಾಡ್ತಾ ಇದ್ದಾರೆ? ಬೆಳಗಾವಿ ಜಿಲ್ಲಾನಲ್ಲಿ ನಮ್ಮ ಖಾನಾಪುರ ತಾಲೂಕ ಬರ್ತದೆ. ಖಾನಾಪುರ್ಗೆ ಮಳಿ ಬಂದ್ರ ಎಲ್ಲ ಜಿಲ್ಲಾಗೆ ನೀರು ಆ ಕಡೆ ಹೋಗ್ತದೆ. ಈಗ ಪರ್ಸೆಂಟೇಜ್ ನೋಡಿದ್ರ ನಮ್ಮ ತಾಲೂಕಿನಲ್ಲಿ ಭಾಳ ಕಡಿಮೆ, ಪ್ರತಿ ಸಲ ಎಷ್ಟು ಮಳೆ ಬೀಳ್ತಾರಲ್ಲ ಇದಕ್ಕಿಂತ ಕಡಿಮೆ ಮಳೆ ಇದ್ದ ಮೇಲೆ ನಮ್ಮ ಅಲ್ಲೇ ಏನು ರೈತಗೆ ಏನು ತೊಂದರೆ ಈಗ ಸದ್ಯ ಇಲ್ಲ. ಮುಂದೆ ಏನು ನದಿ ಹರಿತಾರಲ್ಲ ಆ ನೀರು ಅಲ್ಲೇ ಇಲ್ಲ. ಆ ಕಾರಣಕ್ಕೆ ನಮಗೆ ಸುದ್ದ ನಮ್ಮ ಕ್ಷೇತ್ರ ಸುದ್ದ ಪ್ರಾಬ್ಲಮ್ ಬರ್ತಾರೆ. ಆ ಕಾರಣಕ್ಕೆ ನಾವು ಎಲ್ಲ ನಮ್ಮ ರೈತ ಮೋರ್ಚಾ ಖಾನಾಪುರ ತಾಲೂಕದಿಂದ ಬೆಳಗಾವಿ ಜಿಲ್ಲಾ ಪೂರಾ ಬರಪೀಡಿತ ಮಾಡ್ರಿ, ದುಷ್ಕಾಳಗ್ರಸ್ತ ಮಾಡ್ರಿ ಅಂತ ನಾವು ಮನವಿ ಕೊಡಾಕ ನಮ್ಮ ಡಿಸ್ಟಿಕ್ ಅಧ್ಯಕ್ಷ ಜೊತೆ ಇಲ್ಲಿ ಬಂದಿದ್ದೇವೆ. ಅವ್ರಿಗೆ ಸಪೋರ್ಟ್ ಮಾಡಿ ಸರ್ಕಾರ ತ್ವರಿತ ಇದು ಬೆಳಗಾವಿ ಜಿಲ್ಲಾ ಬರಪೀಡಿತ ಮಾಡ್ರಿ ಅಂತ ನಾವು ಮನವಿ ಕೊಟ್ಟಿದ್ದೇವೆ. ಸರ್, ಈಗಾಗಲೇ ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗಡೆ ಈಗಾಗಲೇ ಮಳೆ ಅಭಾವ ಇದೆ, ಕರ್ನಾಟಕದಲ್ಲೂ ಮಳೆ ಅಭಾವ ಇದೆ. ಮುಖ್ಯಮಂತ್ರಿಗಳು ಬರ ಪರಿಹಾರಕ್ಕೋಸ್ಕರ ಹಲವಾರು ಸಭೆಗಳನ್ನ ಮಾಡ್ತಾ ಇದಾರೆ. ತಮ್ಮ ಕಡೆ ಏನಾದ್ರೂ ಒಂದು ಸಲಹೆ ಸೂಚನೆಗಳನ್ನ ಸರ್ಕಾರಕ್ಕೆ ನೀವು ನೀಡ್ತಾ ಇದ್ದಾರೆ, ಅಥವಾ ಸಲಹೆ ಸೂಚನೆಗಳನ್ನ ಜಿಲ್ಲಾ ಆಡಳಿತದಿಂದ ಏನಾದ್ರೂ ಪ್ರಸ್ತಾವನೆ ಐತೆ ನಿಮ್ದು ಏನಾದ್ರೆ? ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸರ್ಕಾರಕ್ಕೆ ಸಜೆಷನ್ ಕೊಡ್ತೇವೆ. ಏನು ಈಗ ರಾಮ್ಜಿ VBG ರಾಮ್ಜಿ ಯೋಜನೆ ಈಗ ನೀವು ಜಾರಿ ಮಾಡ್ರಿ, ಮತ್ತು ನಮ್ಮ ಮಂದಿಗೆ ಚಲೋ ಕೆಲಸ ಸಿಗ್ತಾರೆ. ಆ ಕೆಲಸದಿಂದ ಬರಪೀಡಿತ ಮಂದಿಗೆ ಒಂದು ಕೂಲಿ ಮತ್ತು ಏನು ನಮ್ಮ ಹೊಸ ಯೋಜನೆಯಿಂದ ರಸ್ತೆ ಅಭಿವೃದ್ಧಿ ಎಲ್ಲ CC ರಸ್ತೆ ಆ ಕೆಲಸ ಈ ಯೋಜನೆಯಿಂದ ಆಗ್ಬಹುದು. ಮತ್ತು ಬರಪಡಿತ ಏನು ನಾವು ಕೃಷಿಗೆ ಕೊಡ್ತೇವೆ, ಆ ಕೃಷಿ ಹೊಂಡ ಏನೇನು ಕೃಷಿ ಸಲುವಾಗಿ ಏನೇನು ಸಿಗ್ತಾರಲ್ಲ ಆ ಯೋಜನೆ ನೀವು ಆ VBG ರಾಮ್ದಿಂದ ಮಾಡ್ರಿ ಅಂತ ನಮ್ದು ಮನವಿ. ಈಗ ಮಳೆಗಾಲ ಅಧಿವೇಶನದಲ್ಲಿ ಈ ಪ್ರಸ್ತಾವನೆ ಸರ್ಕಾರದ ಗಮನಕ್ಕೆ ವಿಠ್ಠಲ್ ಹಲಗೇಕರ್ ಅಲ್ಲಿ ಅಧಿವೇಶನದಲ್ಲಿ ಆ ವಿಷಯ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಧನ್ಯವಾದ. ಬೆಳಗಾವಿ ಖಾನಾಪುರ ಮತಕ್ಷೇತ್ರದ ಶಾಸಕರಾದಂಥ ವಿಠ್ಠಲ್ ಹಲಗೇಕರ್ ಅವರು ತಮ್ಮ ಸಲಹೆ ಸೂಚನೆಗಳನ್ನ ರಾಜ್ಯ ಸರ್ಕಾರಕ್ಕೆ ತಲುಪ್ತಾ ಇದ್ದಾರೆ. ಅದೇ ರೀತಿ ಮಳೆಗಾಲದ ಅಧಿವೇಶನದಲ್ಲಿ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಇದರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಲಿದ್ದಾರೆ ಅನ್ನೋದನ್ನ ಹೇಳಿರ್ತಾರೆ. ಮುಂದೆ ಬರೋ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಲಿದೆ, ಈ ಬರ ಪರಿಹಾರವನ್ನು ಯಾವ ರೀತಿ ನೀಗಿಸಲಿದೆ ಅನ್ನೋದನ್ನ ಕಾದ್ ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ, ರತ್ನಾಕರ್.